ಓಸಿ ಇಲ್ಲದೆ ಕರೆಂಟ್ ಯಾರಿಗೆ? ಜಿಬಿಎ ಹೊಸ ರೂಲ್ಸ್, ಮನೆ ಮಾಲೀಕರ ಆಕ್ರೋಶ. 2025ರ ಬಳಿಕ ಮನೆ ಕಟ್ಟಿದವರಿಗೆ ಗತಿ ಏನು? ನಮಸ್ಕಾರ. ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸ್ವಂತ ಮನೆ ನಿರ್ಮಿಸುವ ಕನಸು ಕಾಣ್ತಿರುವಂತವರಿಗೆ ಬೆಸ್ಕಾಂ ಅರ್ಜಿ ಸಲ್ಲಿಕೆ ವಿಚಾರ ಹೆಚ್ಚು ಗೊಂದಲವನ್ನ ಸೃಷ್ಟಿಸಿದೆ. ಸದ್ಯ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ನಿರ್ಮಿಸಲಾದಂತಹ ನಿರ್ದಿಷ್ಟ ವಸತಿ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಇನ್ಮುಂದೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಓಸಿ ಸಲ್ಲಿಸುವುದು ಕಡ್ಡಾಯವಲ್ಲ ಅಂತ ಹೇಳಲಾಗ್ತಿದೆ. ಹೊಸ ನಿಯಮಗಳ ಪ್ರಕಾರ 2400 ಚದರ ಅಡಿವರೆಗೂ ನಿವೇಶನಗಳಲ್ಲಿ ನಿರ್ಮಿಸಲಾದಂತಹ G+3 ಅಥವಾ ಸ್ಟಿಲ್ಟ್ +4 ಮಹಡಿಗಳ ಆಸ್ತಿಗಳಿಗೆ 20% ಕಟ್ಟಡ ನಿಯಮ ಉಲ್ಲಂಘನೆ ಇದ್ದರೂ ಸಹ ಓಸಿ ಇಲ್ಲದೆ ವಿದ್ಯುತ್ ಸಂಪರ್ಕ ಒದಗಿಸುವುದು ಆದೇಶ ಇದೆ ಅಂತ ಹೇಳಿ ಈಗಿನ ಹೊಸ ಪ್ರಣಾಳಿಕೆ ಹೇಳ್ತಾ ಇದೆ. ಬಂದಿರುವಂತಹ ಒಂದು ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಸೌಲಭ್ಯವು ಮೇ 30, 2020ರ ಒಳಗೆ ಅರ್ಜಿ ಸಲ್ಲಿಸಿದಂತಹ ಕಟ್ಟಡಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತ ಹೇಳಲಾಗ್ತದೆ. ಈ ಹಿಂದೆ ಏಪ್ರಿಲ್ 4, 2025ರಂದು ಹೊಸ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಓಸಿ ಕಡ್ಡಾಯ ಅಂತ ಹೇಳಲಾಗಿತ್ತು. ಈ ಹಿನ್ನೆಲೆ 4 ಏಪ್ರಿಲ್ 2025ರ ನಂತರ ಹಲವು ಬಿಲ್ಡಿಂಗ್ ಕಟ್ಟಿದ ಮಾಲೀಕರು ಓಸಿ ಇಲ್ಲದೆ ಬೆಸ್ಕಾಂ ಅರ್ಜಿ ಸಲ್ಲಿಸಲು ಆಗ್ಲಿಲ್ಲ. ಓಸಿ ಕಡ್ಡಾಯ ಅಂತ ಹೇಳಿದ ಮೇಲೆ ಓಸಿ ಇಲ್ಲದೆ ಯಾವುದೇ ಕಟ್ಟಡಗಳ ಅರ್ಜಿಯನ್ನ ಬೆಸ್ಕಾಂ ಸಹ ಸ್ವೀಕರಿಸಿಲ್ಲ. ಇದು ದೊಡ್ಡ ಪಾಯಿಂಟ್. ಈ ಕಾರಣಕ್ಕೆ ಎಲ್ಲಾ ಬಿಲ್ಡಿಂಗ್ಗಳು ಹಾಗೆ ನಿಂತಿವೆ. ಈಗ ಬಂದಿರುವಂತಹ ಹೊಸ ಪ್ರಣಾಳಿಕೆ ಅಥವಾ ಹೊಸ ನಿಯಮ ಯಾರಿಗೂ ಉಪಯೋಗ ಆಗುತ್ತೆ? ಇದು ಹೊಸದಾಗಿ ಕಟ್ಟಿದಂತಹ ಕಟ್ಟಡಗಳಿಗೂ ಅನ್ವಯ ಆಗೋದಲ್ಲ. ಬದಲಾಗಿ ಈ ಹಿಂದೆ ಮನೆ ಕಟ್ಟಿ ಬೆಸ್ಕಾಂಗೆ ಫೈಲ್ ಮಾಡಿ ಸಬ್ಮಿಟ್ ಮಾಡಿದಂತಹ ಕಟ್ಟಡ ನಿವಾಸಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಇಲ್ಲಿ ಬಂದಿರುವಂತದ್ದು ಮತ್ತೊಂದು ವಿಚಾರ ಏನಪ್ಪ, 4/4/2025ರ ನಂತರ ಇಲ್ಲಿವರೆಗೂ ಬಿಲ್ಡಿಂಗ್ ಕಟ್ಟಿದವರು ಏನಾಗಬೇಕು? ಯಾಕಂದ್ರೆ ಬೆಸ್ಕಾಂ ಓಸಿ ಕಡ್ಡಾಯ ಅಂತ ಹೇಳದ್ಮೇಲೆ ಅರ್ಜಿಯನ್ನು ಸ್ವೀಕರಿಸಲಿಲ್ಲ. ಈ ಕಡೆ ಕಟ್ಟಡ ಕೂಡ ಅರ್ಧಕ್ಕೆ ನಿಂತಿದೆ, ಕರೆಂಟ್ ಸೌಲಭ್ಯವಿಲ್ಲದೆ. ಹೊಸದಾಗಿ ಕಟ್ಟಿರೋರು ಅಂದ್ರೆ ಇದು ನಂತರ ಕಟ್ಟೋರ್ಗೂ ಕೂಡ ಯಾವುದೇ ಸೌಲಭ್ಯ ಇಲ್ಲ. ನಡುವೆ ಯಾರಿಗೋಸ್ಕರ ಈ ಒಂದು ನಿಯಮವನ್ನ ಗೌರ್ಮೆಂಟ್ ಜಾರಿಗೆ ತಂದಿದೆ? ಇದು ಯಾವ ರೀತಿಯ ಗೊಂದಲಕ್ಕೆ ಸಾರ್ವಜನಿಕರನ್ನ, ವಸತಿ ಓನರ್ಗಳನ್ನ ಗೊಂದಲಕ್ಕೆ ಯಾಕೆ ಸಿಗಿಸ್ತಾ ಇದ್ದೀರಾ? ಇದ್ರ ಬಗ್ಗೆ ಹಲವು ಓನರ್ಗಳು ಹಾಗೆ ಸಾಮಾನ್ಯ ಜನರು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ನೀವು ಈ ನಿಯಮ ತಂದಿರೋದು ಯಾರಿಗೋಸ್ಕರ? ಯಾರ ಉದ್ಧಾರಕ್ಕೋಸ್ಕರ? ಮೊದಲು ನಿಮ್ಮ ನಿರ್ಧಾರವನ್ನ ಬದಲು ಮಾಡ್ಕೊಳ್ಳಿ ಅಥವಾ ಮಾಡಿಫೈ ಮಾಡ್ಕೊಳ್ಳಿ ಅಂತ ಹೇಳಿ ಜನರು ತೀರ್ಮಾನಕ್ಕೆ ಬಂದಿದ್ದಾರೆ. ಇದ್ರ ಬಗ್ಗೆ ಈ ಬಗ್ಗೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಸಹ ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ರೀತಿಯ ಮಾಹಿತಿಗಾಗಿ ಪ್ರಜಾಕಿರಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಚಾರ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.